ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಗುಲಾಬ್ ಜಾಮೂನ್. ಈ ರೀತಿ ಕ್ರ್ಯಾಕ್ ಇಲ್ಲದೆ ಸಾಫ್ಟಾಗಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಯೂಸ್ ಮಾಡ್ತಿರೋದು MTR ಗುಲಾಬ್ ಜಾಮೂನ್ ಮಿಕ್ಸ್. ನಿಮಗೆ 3 ಟಿಪ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಈ ರೀತಿ ಕ್ರ್ಯಾಕ್ ಇಲ್ಲದೆ ಸಾಫ್ಟಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ. ಮೊದಲಿಗೆ ಟಿಪ್ ನಂಬರ್ 1 ಬಂದುಬಿಟ್ಟು ಬರೀ ಹಾಲನ್ನೇ ಯೂಸ್ ಮಾಡಬೇಕು. ನೀವು ನೀರು ಎಣ್ಣೆ ಏನು ಮಿಕ್ಸ್ ಮಾಡಿ ಬರೀ ಹಾಲಲ್ಲೇ ಕಲಿಸ್ಕೊಬೇಕು. ನೀವು ಈ ರೀತಿ ಸ್ವಲ್ಪ ಸ್ವಲ್ಪ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ತಾ ಬರಬೇಕು. ಒಟ್ಟಿಗೆ ಹಾಕ್ಕೊಬೇಡಿ, ಹಾಲನ್ನ ಫುಲ್ ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಬನ್ನಿ. ನೋಡಿ, ಗುಲಾಬ್ ಜಾಮೂನ್ ಮಿಕ್ಸ್ ಕಲಸಿದ್ದು ರೆಡಿ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ಕಲಸಿ ರೆಡಿ ಆಗಿದೆ. ಓಕೆ, ಈಗ ಬೌಲ್ ಕ್ಲೋಸ್ ಮಾಡಿ ರೆಸ್ಟ್ ಆಗಿಬಿಡೋಣ. ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಬಿಡೋಣ. ಸಕ್ಕರೆ ಪಾಕ ಬಂದು ನಾನು 1.5 ಗ್ಲಾಸ್ ಸಕ್ಕರೆಗೆ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಈಕ್ವಲ್ ಅಮೌಂಟ್ ಹಾಕಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನಿಮಗೆ ಸಕ್ಕರೆ ಪಾಕ ಮಾಡಲು ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ಸಕ್ಕರೆ ಕರಗಿದ ನಂತರ 2 ಮಿನಿಟ್ಸ್ ಎಕ್ಸಾಕ್ಟ್ 2 ಮಿನಿಟ್ಸ್ ಬಿಡಬೇಕು. 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡಬೇಕು. ಆಗ ಸಕ್ಕರೆ ಪಾಕ ಕರೆಕ್ಟಾಗಿರುತ್ತೆ, ಸ್ವೀಟ್ನೆಸ್ ಎಲ್ಲ ಸರಿಗಿರುತ್ತೆ. ಓಕೆ, ಈಗ ಜಾಮೂನ್ ರೆಡಿ ಮಾಡ್ಕೊಳ್ಳೋಣ. ನಾನು ಕೈಗೆ ತುಪ್ಪ ಹಾಕ್ಕೊಂಡಿದ್ದೀನಿ, ಎಣ್ಣೆ ಯೂಸ್ ಮಾಡಿಲ್ಲ. ತುಪ್ಪ ಹಾಕ್ಕೊಂಡು ನೋಡಿ ಈ ರೀತಿ ಜಾಮೂನ್ಗೆ ಉಂಡೆ ಮಾಡ್ತಾ ಬರಬೇಕು. ನಿಮಗೆ ಫಸ್ಟ್ 2 ಉಂಡೆ ಕಷ್ಟ ಆಗುತ್ತೆ, ನೆಕ್ಸ್ಟ್ ಲಾಸ್ಟಲ್ಲಿ ಈಸಿ ಆಗಿಬಿಡುತ್ತೆ. ನಿಮಗೆ ಒಂಚೂರು ಕ್ರ್ಯಾಕ್ಸ್ ಇಲ್ದೇ ಉಂಡೆ ಮಾಡ್ಕೊಳ್ಳಿ. ಕೆಲವೊಬ್ಬರು ಇದೇನೆ ಉಂಡೆ ಮಾಡುವಾಗ ಸಾಫ್ಟಾಗಿ ಬರುತ್ತೆ, ದೆನ್ ಎಣ್ಣೆಗೆ ಹಾಕಮೇಲೆ ಕ್ರ್ಯಾಕ್ ಬೀಳುತ್ತೆ, ಪಾಕಕ್ಕೆ ಹಾಕ್ಮೇಲೆ ಕ್ರ್ಯಾಕ್ ಬೀಳುತ್ತೆ ಅಂತ ಹೇಳ್ತೀರಾ. ಅದಕ್ಕೊಂದು ಮೇಯ್ನ್ ಟಿಪ್ ಏನು ಅಂದರೆ ನೋಡಿ, ಈ ರೀತಿ ಉಂಡೆ ಮಾಡ್ಕೊಂಡಿದ ನಂತರ ವೆಟ್ ಕ್ಲಾತ್, ಕಾಟನ್ ಕ್ಲಾತ್, ವೆಟ್ ಕ್ಲಾತ್ ಇರುತ್ತಲ್ಲ, ಅದನ್ನ ಈ ರೀತಿ ಕ್ಲೋಸ್ ಮಾಡ್ತಾ ಬನ್ನಿ. ನೀವು ಹೇರ್ಗೆ ಬಿಟ್ಟಷ್ಟು, ಗಾಳಿಗೆ ಬಿಟ್ಟಷ್ಟು ಏನಾಗುತ್ತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ನೀವು ಎಣ್ಣೆಗೆ ಹಾಕಿದಾಗ ಇಲ್ಲ ಪಾಕಕ್ಕೆ ಹಾಕಿದಾಗ ಕ್ರ್ಯಾಕ್ಸ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಈ ರೀತಿ ವೆಟ್ ಕ್ಲಾತಲ್ಲಿ ಕ್ಲೋಸ್ ಮಾಡಿದರೆ ಆಗ ಸಾಫ್ಟಾಗೇ ಇರುತ್ತೆ ಜಾಮೂನ್. ನೀವು ಎಣ್ಣೆಗೆ ಹಾಕ್ದಾಗಲೂ ಅಷ್ಟೇ, ಪಾಕಕ್ಕೆ ಹಾಕಿದಾಗಲೂ ಸಾಫ್ಟಾಗಿರುತ್ತೆ ಜಾಮೂನ್, ಕ್ರ್ಯಾಕ್ಸ್ ಏನೂ ಬಿಟ್ಕೊಳ್ಳಲ್ಲ. ಇದೇ ಮೇಯ್ನ್ ಟಿಪ್. ಓಕೆ, ಈಗ ಫುಲ್ ಜಾಮೂನ್ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಕಡಾಯಿಗೆ ಎಣ್ಣೆ ಬಿಟ್ಕೊಂಡು ಜಾಮೂನ್ ಹಾಕೋಣ. ಲಾಸ್ಟ್ ಟಿಪ್ ಏನು ಅಂದರೆ ಇದೆ ನೋಡಿ, ನೀವು ಫಸ್ಟ್ ಒಬ್ಬೆಗೇನೆ ಎಲ್ಲ ಹಾಕಕ್ಕೆ ಹೋಗಬೇಡಿ. ಜಸ್ಟ್ ಒಂದೇ ಒಂದು ಹಾಕ್ಬಿಟ್ಟು ಎತ್ತಾಕಿ. ಬಿಕಾಸ್ ಯಾಕಂದರೆ ಎಣ್ಣೆ ಇನ್ನೂ ಕಾದಿರಲ್ಲ, ನೀವೆಲ್ಲ ಒಟ್ಟಿಗೆ ಹಾಕಿದ್ರೆ ಅದು ಕ್ರ್ಯಾಕ್ಸ್ ಬಿಟ್ಕೊಂಡ್ಬಿಡುತ್ತೆ. ಸೊ ಫಸ್ಟ್ ಒಬ್ಬೆಗೆ ಒಂದೇ ಒಂದು ಹಾಕ್ಬಿಟ್ಟು ಎತ್ತಾಕಿ, ನಂತರ ಮಿಕ್ಕಿದೆಲ್ಲನೂ ಹಾಕ್ತಾ ಬನ್ನಿ. ಈ ರೀತಿ ಜಾಮೂನ್ ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಓವರ್ ಫ್ರೈ ಮಾಡಿದ್ರೂ ಸೀದೋಗುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಎತ್ತಾಕೋಣ ಜಾಮೂನ್ನ. ಓಕೆ ನೋಡಿ, ಈ ಮೇಯ್ನ್ 3 ಟಿಪ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೇದು ಬಂದುಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಬೇಡಿ, ಹಾಲಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. 2ನೇ ಟಿಪ್ಸ್ ಬಂದುಬಿಟ್ಟು ವೆಟ್ ಕ್ಲಾತ್ ಯೂಸ್ ಮಾಡಿ ಕವರಿಂಗ್ಗೆ. ಆ್ಯಂಡ್ 3ನೇ ಟಿಪ್ ಬಂದುಬಿಟ್ಟು ಫಸ್ಟ್ ಒಬ್ಬೆಗೇನೆ ಎಲ್ಲನೂ ಹಾಕಕ್ಕೆ ಹೋಗಬೇಡಿ. ಓಕೆನಾ? ಈ ಮೇಯ್ನ್ 3 ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಸಾಫ್ಟ್ ಜಾಮೂನ್ ಬರುತ್ತೆ, ಕ್ರ್ಯಾಕ್ ಇಲ್ಲದೆ. ನೋಡಿ ಈ ರೀತಿ ಎಷ್ಟು ಸಾಫ್ಟ್ ಇದೆ, ಒಂಚೂರು ಕ್ರ್ಯಾಕ್ಸ್ ಇಲ್ಲ. ಈ ರೀತಿ ಜಾಮೂನ್ ರೆಡಿ ಆಗುತ್ತೆ ನಿಮಗೆ. ಓಕೆ, ಈಗ ಜಾಮೂನ್ ಫ್ರೈ ಮಾಡಿದಾಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಡೈರೆಕ್ಟ್ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ, ಬಿಕಾಸ್ ಪಾಕ ಬಿಸಿ ಇರುತ್ತೆ. ಪಾಕ ಸ್ವಲ್ಪ ಬೆಚ್ಚಗಾದ ನಂತರ ಪಾಕನ ಈ ರೀತಿ ಫ್ರೈ ಆಗಿರೋ ಜಾಮೂನ್ಗೆ ಹಾಕಿ. ನೀವು ಜಾಮೂನ್ನ ಪಾಕಕ್ಕೆ ಹಾಕಕ್ಕೆ ಹೋಗಬೇಡಿ, ಪಾಕನೇ ಜಾಮೂನ್ಗೆ ಹಾಕಿ. ಓಕೆನಾ? ಆಗ ಜಾಮೂನ್ ಫುಲ್ಲು ಪಾಕದಲ್ಲೇ ನೆನೆಯುತ್ತೆ ಬೇಗ. ಆ್ಯಂಡ್ ಲಾಸ್ಟ್ ಸಿಂಪಲ್ ಟಿಪ್ ಬಂದ್ಬಿಟ್ಟು ಏನು ಅಂದರೆ, ನೀವು ಏಲಕ್ಕಿ ಪೌಡರ್ನ ಪಾಕಕ್ಕೆ ಹಾಕಿ ಕುದಿಸೋಕ್ಕೆ ಹೋಗಬೇಡಿ, ಅಲ್ಲೂ ಕೂಡ ಕ್ರ್ಯಾಕ್ ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಲಾಸ್ಟಲ್ಲಿ ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಏಲಕ್ಕಿ ಪೌಡರ್ನ. ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ನೋಡಿ, ಸಾಫ್ಟ್ ಆ್ಯಂಡ್ ಸ್ವೀಟ್ ಗುಲಾಬ್ ಜಾಮೂನ್ ರೆಡಿ. ಯಾರಿಗೆ ತಾನೇ ಗುಲಾಬ್ ಜಾಮೂನ್ ಅಂದರೆ ಇಷ್ಟ ಇರಲ್ಲ? ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ವಯಸ್ಸಾದವ್ರಿಗೂ ಗುಲಾಬ್ ಜಾಮೂನ್ ಅಂದರೆ ಇಷ್ಟ ಇದ್ದೇ ಇರುತ್ತೆ. ಈ ರೀತಿ ನಾನು ಸಿಂಪಲ್ ಟಿಪ್ಸಿಂದ ಜಾಮೂನ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಡ್ರೈ ಜಾಮೂನ್ ಬೇಕು ಅಂದರೆ ಇದಕ್ಕೇ ಕೊಕೊನೆಟ್ ಪೌಡರ್ನ ಕೋಟಿಂಗ್ ಮಾಡ್ಕೊಳ್ಳಿ, ಡ್ರೈ ಜಾಮೂನ್ ಕೂಡ ರೆಡಿ ಆಗುತ್ತೆ. ನಾನು ಜಸ್ಟ್ ಈ ರೀತಿ ಜಾಮೂನ್ ರೆಡಿ ಮಾಡಿದೆ. ನೋಡಿ, ಒಂದು ಜಾಮೂನ್ ಕೂಡ ಕ್ರ್ಯಾಕ್ಸ್ ಬಿಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ರೀತಿ ಟ್ರೈ ಮಾಡಿ. ನಾನು ಮೇಲೆ ಡೆಕೋರೇಟಿಂಗ್ಗೆ ಬಾದಾಮ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಏಲಕ್ಕಿ ಕೂಡ ಯೂಸ್ ಮಾಡ್ಬೋದು ಡೆಕೋರೇಟಿಂಗ್ಗೆ. ನಾನು ಬಾದಾಮನ್ನ ಕಟ್ ಮಾಡಿಕೊಂಡು ಬಾದಾಮ್ ಯೂಸ್ ಮಾಡಿದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಬಾಯ್.